ಅತ್ಯುತ್ತಮ BLO ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಶ್ರೀಯುತರ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ನೆಚ್ಚಿನ ಗುರುವಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಪರಣ್ಣ DC ರವರಿಗೆ ಧನ್ಯವಾದಗಳು. ರಾಮಕೃಷ್ಣಪ್ಪ M ರವರಿಗೆ ಧನ್ಯವಾದಗಳು. ಶ್ರೀ ವಿಜಯ್ ಕುಮಾರ್ M ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು. ಶ್ರೀ ವಿಜಯ್ ಕುಮಾರ್ M ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ವಿಜಯ್ ಕುಮಾರ್ ರವರು ಶ್ರೀಮತಿ M ಜಯಲಕ್ಷ್ಮಿ ಮತ್ತು ಶ್ರೀ MD ಮುನಿರತ್ನ ರವರ ಉದರದಲ್ಲಿ 1988ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ MSc BA ವ್ಯಾಸಂಗ ಮುಗಿಸಿ ಲಿಟಲ್ ಫ್ಲವರ್ ಹೈಸ್ಕೂಲ್ನಲ್ಲಿ ಗಣಿತ ಮತ್ತು ಭೌತಶಾಸ್ತ್ರ ಶಿಕ್ಷಕರಾಗಿ 15 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದು, ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿದ್ದು, ಪ್ರತಿ ವರ್ಷ ವಿದ್ಯಾರ್ಥಿಯ ಫಲಿತಾಂಶಗಳು ಅತ್ಯುತ್ತಮಗೊಳಿಸುವ ಪ್ರಯತ್ನ ಶಿಕ್ಷಣದ ಜವಾಬ್ದಾರಿಯನ್ನು ಮಕ್ಕಳಿಗೆ ನೀಡುವಲ್ಲಿ ಇರುವ ಪ್ರಾಮಾಣಿಕ ಪ್ರಯತ್ನವನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತಿದೆ. ಶ್ರೀ ವಿಜಯ್ ಕುಮಾರ್ M ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ ಗೀತಾ N ಕಿಶನ್ ಹೈಸ್ಕೂಲ್ ಬೆಂಗಳೂರು. ಶ್ರೀಮತಿ ಗೀತಾ N ರವರು ಕಿಶನ್ ಹೈಸ್ಕೂಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಮುಂದಿನ ಶಿಕ್ಷಕರು ರೆಡಿಯಾಗಿ. ನೂರ್ ಜಹಾನ್ ಜಿ. ಶ್ರೀಮತಿ ಗೀತಾ N ರವರು ಶ್ರೀಮತಿ ಲಲಿತಾ T ಮತ್ತು ಶ್ರೀ ನರಸಿಂಹಯ್ಯ ರವರ ಸುಪುತ್ರಿಯಾಗಿ ಮೈಸೂರಿನಲ್ಲಿ ಜನಿಸಿ BSc ವ್ಯಾಸಂಗ ಮುಗಿಸಿ ಕಿಶನ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿ 37 ವರ್ಷಗಳ ಸುದೀರ್ಘ ಸೇವಾ ಅನುಭವ, ಮಧ್ಯಮ ವರ್ಗ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಾಯ, ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರದ ಸೇವೆಗಾಗಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಗೀತಾ N ರವರಿಗೆ ಧನ್ಯವಾದಗಳು. ಡಾಕ್ಟರ್ ನೂರ್ ಜಾನ್ ಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಮುಂದಿನ ಶಿಕ್ಷಕರು ಶ್ರೀ ಬಸಪ್ಪ M ಖಾದರ್, ದಯವಿಟ್ಟು ರೆಡಿಯಾಗಿರಿ. ಶ್ರೀ ಬಸಪ್ಪ M ಮಾದರ್, ದಯವಿಟ್ಟು ರೆಡಿಯಾಗಿರಿ ಸರ್. ಡಾಕ್ಟರ್ ನೂರ್ ಜಾನ್ ಜಿ ರವರು ಗೌಸ್ ಮೊಹಿಯುದ್ದೀನ್ ಮತ್ತು ಜೈ ಬುನ್ನಿಸಾರ್ ರವರ ಪುತ್ರಿಯಾಗಿ 1985ರಲ್ಲಿ ಜನಿಸಿ MA ವಿದ್ಯಾಭ್ಯಾಸ ಮುಗಿಸಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ವಿಷಯವನ್ನು ಬೋಧನೆ ಮಾಡುತ್ತಾ ಇಂಗ್ಲಿಷ್ ವಿಷಯವನ್ನು ಮಕ್ಕಳಲ್ಲಿ ಕಲಿಸುವುದರ ಜೊತೆಗೆ ಸಂಗೀತದಲ್ಲಿ ಭಾವಗೀತೆ, ಜನಪದ ಗೀತೆ, ಕೋಲಾಟಗಳನ್ನು ಕಲಿಸುತ್ತಿದ್ದಾರೆ. ಇದರ ಜೊತೆಗೆ ರೋಟರಿ ಕೆಂಗೇರಿ ಉಪನಗರದಲ್ಲಿ ಚೇರ್ಪರ್ಸನ್ ಆಗಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದಿಂದ ಜಿಲ್ಲಾ ಖಜಾಂಚಿಯಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಶ್ರೀಯುತರ ಸಮಾಜ ಸೇವೆ ಹಾಗೂ ಶಿಕ್ಷಣ ಕ್ಷೇತ್ರದ ಸಾಧನೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಡಾಕ್ಟರ್ ನೂರ್ ಜಾನ್ ಜಿ ರವರಿಗೆ ಧನ್ಯವಾದಗಳು. ಶ್ರೀ ಬಸಪ್ಪ M ಮಾದರ್ ನ್ಯಾಷನಲ್ ಹೈಸ್ಕೂಲ್ ಬೆಂಗಳೂರು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ಶಿಕ್ಷಕರು ಶ್ರೀಮತಿ ಭಾರತಿ ಕೇದಾರಿ ನಲ್ವಾಡೆ, ದಯವಿಟ್ಟು ರೆಡಿಯಾಗಿರಿ ಮ್ಯಾಮ್. ಶ್ರೀ ಬಸಪ್ಪ M ಮಾದರ್ ರವರು ಶ್ರೀಮತಿ ಶಾಂತಮ್ಮ ಮತ್ತು ಶ್ರೀ ಮರಿಯಪ್ಪ ರವರ ಉದರದಲ್ಲಿ 1976ರಲ್ಲಿ ಧೂಳಿಕೊಪ್ಪ ಗ್ರಾಮ, ಬ್ಯಾಡಗಿ ತಾಲೂಕ, ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ DMSc AM ಚಿತ್ರಕಲೆ ವಿಭಾಗದಲ್ಲಿ ವ್ಯಾಸಂಗ ಮುಗಿಸಿ ನ್ಯಾಷನಲ್ ಹೈಸ್ಕೂಲ್ ಬಸವನಗುಡಿ ಬೆಂಗಳೂರಿನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ 28 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಗಾಂಧಿ ಸ್ಮಾರಕ ಪ್ರಶಸ್ತಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಜಿಲ್ಲಾ ಪ್ರಶಸ್ತಿ ಹಾಗೂ ತಾಲೂಕಾ ಪ್ರಶಸ್ತಿಗಳು ಲಭಿಸಿದ್ದು, ಪ್ರಸ್ತುತ ಬೆಂಗಳೂರು ದಕ್ಷಿಣ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಶ್ರೀಯುತರ ಸೇವೆ, ಸಾಮಾಜಿಕ ಕಳಕಳಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ
ಸನ್ಮಾನಿಸಲಾಗುತ್ತಿದೆ. ಶ್ರೀ ಬಸಪ್ಪ ಎಂ ಮಾದರ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ ಭಾರತಿ ಕೇದಾರಿ ನಲ್ವಾಡೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಶಿರಸಿ ತಾಲೂಕು. ಶ್ರೀಮತಿ ಭಾರತಿ ಕೇದಾರಿ ನಲವಾಡೆ ಇವರು ಮೂಲತಃ ಬೆಳಗಾವಿ ಜಿಲ್ಲೆ ಚನ್ನವನ ಕಿತ್ತೂರಿನವರಾಗಿದ್ದು, ತಂದೆ ಕೇದಾರಿ, ತಾಯಿ ತಾರಾಮತಿಯವರ ಸುಪುತ್ರಿಯಾಗಿ BA ಶಿಕ್ಷಣ ಪಡೆದು ಇಂಗ್ಲಿಷ್ ಶಿಕ್ಷಕರಾಗಿ, ಸರ್ಕಾರಿ ಶಿಕ್ಷಕಿಯಾಗಿ, ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ 20 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕಿ, ಡಾಕ್ಟರ್ ಕಮಲಾ ಹಂಪನ ಪ್ರಶಸ್ತಿ, ಗುರುಭೂಷಣ ಮತ್ತು ಸಾವಿತ್ರಿಬಾಯಿ ಫುಲೆಯಂತಹ ಪ್ರಶಸ್ತಿಗಳನ್ನು ಪಡೆದು ವೃತ್ತಿ ರಂಗದಲ್ಲಿ 20 ವರ್ಷಗಳ ಸೇವೆ ನೈಪುಣ್ಯತೆಯನ್ನು ಗಮನಿಸಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಭಾರತಿ ಕೇದಾರಿ ನಲ್ವಾಡೆಯವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ನಾಗೇಂದ್ರ KN ರವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ರಿಗೂ ಊಟ ಅರೇಂಜ್ ಆಗಿದೆ, ಯಾರೂ ಕೂಡ ಊಟ ಮಾಡದೆ ಹೋಗಬೇಡಿ, ಎಲ್ಲರೂ ಊಟ ಮುಗಿಸ್ಕೊಂಡೇ ಹೋಗಿ. ಸಚಿವರು ಬರ್ತಾ ಇದ್ದಾರೆ, ದಯವಿಟ್ಟು. ಮುಂದಿನ ಶಿಕ್ಷಕರು ಶ್ರೀ ನಾಗೇಂದ್ರ KN, ಹೆಬ್ಬೂರು ಸರ್ಕಾರಿ ಪ್ರೌಢಶಾಲೆ, ತುಮಕೂರು ತಾಲೂಕು. ಶ್ರೀ ನಾಗೇಂದ್ರ KN ರವರು ಶ್ರೀಮತಿ ಜಯಮ್ಮ ಮತ್ತು ಶ್ರೀ ನರಸಿಂಹಮೂರ್ತಿಯವರ ಸುಪುತ್ರರಾಗಿ ತುಮಕೂರು ಜಿಲ್ಲೆಯ ಕಾಳೇನಹಳ್ಳಿಯಲ್ಲಿ ಜನಿಸಿ MSc B.Ed ವ್ಯಾಸಂಗ ಮುಗಿಸಿ 2005ರಲ್ಲಿ ಸರ್ಕಾರಿ ಸೇವೆಗೆ ಸೇರಿ ಸರ್ಕಾರಿ ಪ್ರೌಢಶಾಲೆ ಹೆಬ್ಬೂರಿನಲ್ಲಿ ಸತತ 19 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಗುಬ್ಬಿ ತಾಲೂಕಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದ್ದು, ಉತ್ತಮ ಗಣಿತ ಶಿಕ್ಷಕರಾಗಿ, ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರ ಸೇವೆಯನ್ನು ಪರಿಗಣಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ನಾಗೇಂದ್ರ KN ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ರಾಕೇಶ್ ಆರ್ ಕಶ್ಯಪ್, ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ, ಬೆಂಗಳೂರು. ಶ್ರೀ ರಾಕೇಶ್ ಆರ್ ಕಶ್ಯಪ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಶ್ರೀ ರಾಕೇಶ್ ಆರ್ ಕಶ್ಯಪ್ ರವರು ಕೆ ರತ್ನಾಕರ ತೀರ್ಥ ಹಾಗೂ RG ಮಂಜುಳಾರವರ ಉದರದಲ್ಲಿ 1979ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ BCom MBA ವ್ಯಾಸಂಗ ಮಾಡಿ ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ ಶಾಲೆಗೆಂದು ಪ್ರಾರಂಭಿಸಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳ ಬಾಳಿಗೆ ಜ್ಯೋತಿಯಾಗಿರುವ ಶ್ರೀಯುತರ ಸಮಾಜ ಸೇವೆ, ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ರಾಕೇಶ್ ಆರ್ ಕಶ್ಯಪ್ ಅವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀಮತಿ AH ನೇತ್ರಾವತಿ, ಶ್ರೀಮತಿ AH ನೇತ್ರಾವತಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕುಷ್ಟಗಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮ್ಯಾಮ್. ತದನಂತರ ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ, ದಯವಿಟ್ಟು ರೆಡಿ ಆಗಿರಿ. ಶ್ರೀ PS ಫಕೀರ್ ಸಾಬ್ ರವರು ಶ್ರೀಮತಿ AH ನೇತ್ರಾವತಿ ರವರು ಶ್ರೀಮತಿ CT ಉಮಾದೇವಿ ಮತ್ತು ಶ್ರೀ AT ಹನುಮಂತಪ್ಪರವರ ಸುಪುತ್ರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಅಡನೂರು ಗ್ರಾಮದಲ್ಲಿ ಜನಿಸಿ B.Ed MA B.Ed ವ್ಯಾಸಂಗ ಮುಗಿಸಿ 5 ವರ್ಷಗಳು ಖಾಸಗಿ ಶಾಲೆಯಲ್ಲಿ, 8 ವರ್ಷ ಸರ್ಕಾರಿ ಶಾಲೆಗಳಲ್ಲಿ, ಒಟ್ಟು 13 ವರ್ಷಗಳ ಶಿಕ್ಷಣ ಸೇವೆ. ಸದ್ಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕಿಯಾಗಿ, ಬೋಧನಾ ಕೌಶಲ್ಯದೊಂದಿಗೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಲೆ, ಸಾಂಸ್ಕೃತಿಕ, ಜನಪದ ಕಲೆಗಳಲ್ಲಿ ಮಕ್ಕಳ ಜೊತೆಗೆ ತೊಡಗಿಸಿಕೊಂಡು ಯಶಸ್ವಿ ಪ್ರಯೋಗ, ಮಕ್ಕಳ ಶಿಕ್ಷಣದ ಬಗ್ಗೆ ಗಮನ ಹರಿಸುವುದು, ಕಲೆ ಸಾಹಿತ್ಯಕ್ಕಾಗಿ ಶ್ರಮ, ಇವರ ಸೇವೆ ಮನೋಭಾವಕ್ಕಾಗಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.
ಶ್ರೀಮತಿ ಎಎಚ್ ನೇತ್ರಾವತಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆ, ಅಂಗನವಾಡಿ ಕೇಂದ್ರ, ಕಲಬುರಗಿ ತಾಲೂಕು. ಅಶೋಕ್ ಎಸ್ ದಳವಾಯಿ, ದಯವಿಟ್ಟು ರೆಡಿಯಾಗಿ ಸರ್. ಶ್ರೀ ಅಶೋಕ್ ಎಸ್ ದಳವಾಯಿರವರು. ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆರವರು ಶ್ರೀಮತಿ ಶಾಂತಾಬಾಯಿ ಮತ್ತು ಶ್ರೀ ಆನಂದಪ್ಪರವರ ಸುಪುತ್ರಿಯಾಗಿ ಕಲಬುರಗಿಯಲ್ಲಿ ಜನಿಸಿ ಬಿಎ ಬಿಎಡ್ ಎಂಎಸ್ಡಬ್ಲ್ಯೂ ವಿದ್ಯಾಭ್ಯಾಸ ಮುಗಿಸಿ ಅಂಗನವಾಡಿ ಶಿಕ್ಷಕಿಯಾಗಿ 16 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಜ್ಞಾನ ಚಿಗುರು, ಅಕ್ಷರದವ್ವ, ಸಾವಿತ್ರಿಬಾಯಿ ಪುಲೆ, ಕೋವಿಡ್ ವಾರಿಯರ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರ ಅಂಗನವಾಡಿ ಕೇಂದ್ರವು ಜ್ಞಾನ ದೇಗುಲವಾಗಿದ್ದು ಅಕ್ಷರದ ಸವಿರುಚಿ ಕಾಣುವಂತಿದೆ. ಇವರಿಗೆ ಈ ಸಾಲಿನ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ವಿದ್ಯಾನಿಧಿ ಆರ್ ಕವಡೆರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಅಶೋಕ್ ಎಸ್ ದಳವಾಯಿ, ಕರ್ನಾಟಕ ಪಬ್ಲಿಕ್ ಶಾಲೆ, ಬೆಳಗಾವಿ ತಾಲೂಕು. ಶ್ರೀ ಅಶೋಕ್ ಎಸ್ ದಳವಾಯಿರವರು. ಶ್ರೀ ಚಂದ್ರಶೇಖರ್ ಸಿ, ದಯವಿಟ್ಟು ರೆಡಿ ಆಗಿರಿ ಸರ್. ಶ್ರೀ ಚಂದ್ರಶೇಖರ್ ಸಿ. ಶ್ರೀ ಅಶೋಕ್ ದಳವಾಯಿರವರು ಶ್ರೀಮತಿ ದುಂಡವ್ವ ಮತ್ತು ಶಿವಲಿಂಗಪ್ಪನವರ ಉದರದಲ್ಲಿ 1969ರಲ್ಲಿ ಕೌಜಲಗಿಯಲ್ಲಿ ಜನಿಸಿ ಟಿಸಿಎಚ್ ಬಿಎ ಶಿಕ್ಷಣ ಪಡೆದು ಸದ್ಯ ಕರ್ನಾಟಕ ಪಬ್ಲಿಕ್ ಶಾಲೆ ಕೌಜಲಗಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮೊದಲು 6 ವರ್ಷ ಪೊಲೀಸ್ ವೃತ್ತಿ ಮಾಡಿ ನಂತರ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು ಕಲಿಸುವ ಸಿಪಾಯಿಯಾಗಿ 26 ವರ್ಷಗಳ ಸೇವೆ ಮಾಡಿರುತ್ತಾರೆ. ಜನಮೆಚ್ಚಿದ ಶಿಕ್ಷಕ, ನಲಿಕಲಿ ಅತ್ಯುತ್ತಮ ಶಿಕ್ಷಕ, ತಾಲೂಕಾ ಆದರ್ಶ ಶಿಕ್ಷಕ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. 1978ರಿಂದ ಶಿಕ್ಷಕರಾಗಿ ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿದ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಅಶೋಕ್ ಎಸ್ ದಳವಾಯಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಚಂದ್ರಶೇಖರ್ ಸಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ, ದೊಡ್ಡಬಳ್ಳಾಪುರ ತಾಲೂಕು. ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್, ದಯವಿಟ್ಟು ರೆಡಿ ಆಗಿರಿ ಸರ್. ಶ್ರೀ ಚಂದ್ರಶೇಖರ್ ಸಿ ರವರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ಟಿ.ಎನ್. ಚಲುವಯ್ಯರವರ ಪುತ್ರ ರತ್ನರಾಗಿ 1981ರಲ್ಲಿ ನೆಲಮಂಗಲದಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚನ್ನದೇವಿ ಅಗ್ರಹಾರ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಳೆದ 21 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರಿಗೆ ಜಿಲ್ಲಾ ಉತ್ತಮ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಉತ್ತಮ ಮತಗಟ್ಟೆ ಅಧಿಕಾರಿ, ಕ್ರಿಯಾಶೀಲ ಶಿಕ್ಷಕ ಹಾಗೂ ಹಲವಾರು ಪ್ರಶಂಸನಾ ಪತ್ರಗಳು ಲಭಿಸಿದೆ. ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಟ್ಯೂಷನ್ ಮಾಡುತ್ತಾರೆ. ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ, ನೋಟ್ ಪುಸ್ತಕಗಳು, ಕಲಿಕಾ ಸಾಮಗ್ರಿಗಳು, ಕಲಿಕಾ ಉಪಕರಣಗಳನ್ನು ವಿತರಿಸುತ್ತಾರೆ. ಶ್ರೀಯುತರ ಮಕ್ಕಳ ಮೇಲಿನ ಕಾಳಜಿ, ಸಾಮಾಜಿಕ ಕಳಕಳಿ, ಮಕ್ಕಳ ಪ್ರೀತಿಯನ್ನು ಗಮನಿಸಿ ಶಿವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಚಂದ್ರಶೇಖರ್ ಸಿ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್, ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ, ಬೆಳಗಾವಿ ತಾಲೂಕು. ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ರವರು ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಮಲ್ಲಪ್ಪರವರ ಉದರದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಪಾರೆಟ್ಟಿ ಗ್ರಾಮದಲ್ಲಿ ಜನಿಸಿ ಬಿಎ, ಬಿಎಡ್, ಎಂಎ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಚಿಂಚಳ್ಳಿಯಲ್ಲಿ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನದ ಶಿಕ್ಷಕರಾಗಿ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಕೋವಿಡ್ ಸಮಯದಲ್ಲಿ ಕೋವಿಡ್ ವಾರಿಯರ್ ಆಗಿ ಸಮಾಜ ಸೇವೆಯನ್ನು ಮಾಡಿರುವ ಶ್ರೀಯುತರಿಗೆ ಜೂನಿಯರ್ ರಿಸರ್ಚ್ ಫೆಲೋ ಎಂಬ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಶ್ರೀಯುತರ ಈ ಸಾಧನೆಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀ ವಿಶ್ವನಾಥ್ ಮಲ್ಲಪ್ಪ ಐನಾಪುರ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಡಿ.ಕೆ. ರವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹಿರಿಯೂರು ತಾಲೂಕು. ಶ್ರೀ ಡಿ.ಕೆ. ರವಿ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಕುಬೇರಪ್ಪರವರ ಉದರದಲ್ಲಿ 1965ರಲ್ಲಿ ಚಿತ್ರದುರ್ಗದಲ್ಲಿ ಜನಿಸಿ ಪಿಯುಸಿ, ಐಟಿಸಿ ವಿದ್ಯಾಭ್ಯಾಸ ಮುಗಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಮುದ್ರದಳ್ಳಿ,
ಹಿರಿಯೂರು ತಾಲೂಕಾ ಚಿತ್ರದುರ್ಗ ಜಿಲ್ಲೆಯಲ್ಲಿ 30 ವರ್ಷಗಳ ಸುದೀರ್ಘ ಅನುಭವ ಹೊಂದಿರುವ ಶ್ರೀಯುತರಿಗೆ ಜನಮೆಚ್ಚಿದ ಶಿಕ್ಷಕ, ಉತ್ತಮ ಶಾಲಾ ಪ್ರಶಸ್ತಿ, ಕೋವಿಡ್ ವಾರಿಯರ್ ಪ್ರಶಸ್ತಿಗಳು ಲಭಿಸಿದೆ. ಅಲ್ಲದೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ, ಶಾಲಾ ಅಭಿವೃದ್ಧಿಗೆ ಇವರ ಕೊಡುಗೆಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಡಿ.ಕೆ. ರವಿರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಭಾರ್ಗವಿ ಕೆ.ಪಿ. ಶ್ರೀಮತಿ ಭಾರ್ಗವಿ ಕೆ.ಪಿ. ಕಿಡ್ಸ್ ಕ್ಯೂಬ್ ಇಂಟರ್ನ್ಯಾಷನಲ್ ಸ್ಕೂಲ್ ಬ್ಯಾಂಗ್ಳೂರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಮ್ಯಾಮ್. ಶ್ರೀಮತಿ ಭಾರ್ಗವಿ ಕೆ.ಪಿ. ರವರು ಶ್ರೀಮತಿ ಎಸ್.ಆರ್. ಸುನಿತಾ ಪ್ರಸಾದ್ ಮತ್ತು ಶ್ರೀ ಎಸ್.ಪಿ. ರಾಮ್ ಪ್ರಸಾದ್ ರವರ ಸುಪುತ್ರಿಯಾಗಿ ಬೆಂಗಳೂರಿನಲ್ಲಿ ಜನಿಸಿ ಬಿಕಾಂ ಪದವೀಧರೆಯಾಗಿ ಕಿಡ್ಸ್ ಕ್ಯೂಬ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪ್ರಿನ್ಸಿಪಾಲರಾಗಿ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ವಿಷನರಿ ಎಜುಕೇಷನ್ ಲೀಡರ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಬಂದಿದ್ದು, ಇವರ ಶಿಕ್ಷಣ ಸೇವೆ, ಮಕ್ಕಳ ಮೇಲಿನ ಕಾಳಜಿ ಪರಿಗಣಿಸಿ ಇವರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ. ಶ್ರೀಮತಿ ಭಾರ್ಗವಿ ಕೆ.ಪಿ. ರವರಿಗೆ ಧನ್ಯವಾದಗಳು. ಶ್ರೀ ಮುರ್ತುಜಾ ಸಾಬ್ ಮುಜಾವರ್, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಯಲಬುರ್ಗಾ ತಾಲೂಕು. ಶ್ರೀ ಮುರ್ತುಜಾ ಸಾಬ್ ಮುಜಾವರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ.ಎಸ್. ದಯವಿಟ್ಟು ರೆಡಿ ಆಗಿರಿ. ಶ್ರೀ ಪ್ರಕಾಶ್ ಕೆ.ಎಸ್. ಮುರ್ತುಜಾ ಸಾಬ್ ಮುಜಾವರ್ ರವರು ಶ್ರೀ ರಾಜೇ ಸಾಬ್ ಮತ್ತು ರಜಾಬೀರವರ ಪುತ್ರ ರತ್ನರಾಗಿ 1986ರಲ್ಲಿ ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಜನಿಸಿ ಡಿ.ಎಡ್, ಎಂಎ, ಬಿ.ಎಡ್ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕರಮುಡಿ ಗ್ರಾಮ, ಯಲಬುರ್ಗಾ ತಾಲೂಕಾ, ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಸರ್ಕಾರಿ ಶಾಲೆಗಳಿಗೆ ರಜಾ ಅವಧಿಯಲ್ಲಿ ಗೋಡೆ ಬರಹದೊಂದಿಗೆ ಶೃಂಗಾರ, ನಲಿಕಲಿ ಕೊಠಡಿಗೆ ಫ್ಲೆಕ್ಸ್ ಅಳವಡಿಕೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಇವರ ಸೇವೆಯನ್ನು ಪರಿಗಣಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಮುರ್ತುಜಾ ಸಾಬ್ ಮುಜಾವರ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಪ್ರಕಾಶ್ ಕೆ.ಎಸ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸಾಗರ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಲತಾ ಆರ್, ದಯವಿಟ್ಟು ರೆಡಿ ಆಗಿರಿ ಮೇಡಮ್. ಶ್ರೀಮತಿ ಲತಾ ಆರ್, ಅಂಗನವಾಡಿ, ಹರಿಶ್ಚಂದ್ರಪುರ. ಶ್ರೀ ಪ್ರಕಾಶ್ ಕೆ.ಎಸ್. ರವರು ಶ್ರೀಮತಿ ಗೌರಮ್ಮ ಮತ್ತು ಶ್ರೀಕನಹಳ್ಳಿ ಸಣ್ಣಪ್ಪರವರ ಉದರದಲ್ಲಿ 1973ರಲ್ಲಿ ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸಿ ಪಿಸಿಎಚ್ ಮಾಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿ ಹೊಸೂರು, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆಯಲ್ಲಿ 27 ವರ್ಷಗಳ ಸುದೀರ್ಘ ಅನುಭವ ಪಡೆದಿರುತ್ತಾರೆ. ಶ್ರೀಯುತರಿಗೆ ರಾಜ್ಯ ಉತ್ತಮ ಶಿಕ್ಷಕ, ಜಿಲ್ಲಾ ಉತ್ತಮ ಶಿಕ್ಷಕ, ಶ್ರೀಮತಿ ಅನಿತಾ ಕೌಲ್ ರವರ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಇನ್ನು ಅನೇಕ ಪ್ರಶಸ್ತಿಗಳು ಲಭಿಸಿದೆ. ಇವರ ಮಕ್ಕಳ ಮೇಲಿನ ಕಾಳಜಿ, ಸಾಮಾಜಿಕ ಸೇವೆಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಪ್ರಕಾಶ್ ಕೆ.ಎಸ್. ರವರಿಗೆ ಧನ್ಯವಾದಗಳು. ಶ್ರೀಮತಿ ಲತಾ ಆರ್, ಅಂಗನವಾಡಿ, ಹರಿಶ್ಚಂದ್ರಪುರ, ವಿರಾಜಪೇಟೆ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಡಮ್. ಶ್ರೀಮತಿ ಲತಾ ಆರ್ ರವರು ಶ್ರೀಮತಿ ಭಾಗ್ಯ ಮತ್ತು ರಾಜಾ ಶೆಟ್ಟಿಯವರ ಸುಪುತ್ರಿಯಾಗಿ ಹಾಳೆಹಂಪಾಪುರ, ಕೊಳ್ಳೇಗಾಲದಲ್ಲಿ ಜನಿಸಿ ಸಮಾಜಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದು 19 ವರ್ಷದಿಂದ ಕೊಡಗು ಜಿಲ್ಲೆಯ ಹರಿಶ್ಚಂದ್ರಪುರ ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು,
ಬೆಸ್ಟ್ ಕೊರೋನಾ ವಾರಿಯರ್, ಜ್ಞಾನ ಚಿಗುರು ಪ್ರಶಸ್ತಿ, ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಪ್ರಶಸ್ತಿ, ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಸರ್ಕಾರಿ ಯೋಜನೆಗಳನ್ನು ಸಾಮಾನ್ಯರಿಗೆ ತಲುಪಿಸುವ ಪ್ರಯತ್ನ, ಚಿಕ್ಕ ಮಕ್ಕಳಿಗೆ ನೂತನವಾಗಿ ಅಕ್ಷರ ಜ್ಞಾನ ಬಿತ್ತುವುದು ಮತ್ತು ಆರೋಗ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಲತಾ ಆರ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ಶ್ರೀ ಎಂ ಮುರುಗೇಶ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಕರಟಗಿ ತಾಲೂಕು. ಶ್ರೀ ಎಂ ಮುರುಗೇಶ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರನ್, ದಯವಿಟ್ಟು ರೆಡಿ ಆಗಿ. ಮುರುಗೇಶ್ ರವರು ಶ್ರೀಮತಿ ಮಂಜುನಾಥ್ ಎಂ ಮತ್ತು ಶ್ರೀ ನಾಗರತ್ನ ಎಂ ರವರ ಸುಪುತ್ರರಾಗಿ ಗದಗ ಜಿಲ್ಲೆಯ ಮುಂಡವಾಡ ಗ್ರಾಮದಲ್ಲಿ 1988ರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ಉನ್ನತ ವ್ಯಾಸಂಗ ಮಾಡಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಸಹಾಯಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮೊನೊ ಕಾಲೋನಿ, ಕರಟಗಿ ತಾಲೂಕಾ, ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ 14 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಮಕ್ಕಳ ಮೇಲಿನ ಪ್ರೀತಿ, ಸಾಮಾಜಿಕ ಕಳಕಳಿಯನ್ನು ಗಮನಿಸಿ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಎಂ ಮುರುಗೇಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಆರ್ ವೆಂಕಟೇಶ್ವರನ್, ವಿಜ್ಞಾನ ಇ ಟೆಕ್ನೋ ಸ್ಕೂಲ್, ಹೊಸಪೇಟೆ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶ್ರೀ ಆರ್ ವೆಂಕಟೇಶ್ವರನ್ ರವರು ಶ್ರೀಮತಿ ಉಮಾದೇವಿ ಮತ್ತು ಶ್ರೀ ಎಸ್ ರಾಮಸ್ವಾಮಿ ಅಯ್ಯರ್ ರವರ ಪುತ್ರ ರತ್ನರಾಗಿ 1967ರಲ್ಲಿ ಜನಿಸಿ ಎಂಎಸ್ಸಿ ಬಿಎಡ್ ವಿದ್ಯಾಭ್ಯಾಸವನ್ನು ಮುಗಿಸಿ ವಿಜ್ಞಾನ ಇ ಟೆಕ್ನೋ ಸ್ಕೂಲ್ ಹೊಸಪೇಟೆಯಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿ 34 ವರ್ಷಗಳ ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ. ಇವರ ಅವಿರತ ಸೇವೆಗೆ ಉತ್ತಮ ಶಿಕ್ಷಕ, ಉತ್ತಮ ವಿಜ್ಞಾನ ಶಿಕ್ಷಕ ಎಂಬ ಪ್ರಶಸ್ತಿಗಳು ಲಭಿಸಿದ್ದು, ಶ್ರೀಯುತರು ಅನೇಕ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ, ಅನಾಥ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಇಸ್ಕಾನ್ ಸಂಸ್ಥೆಯ ಸದಸ್ಯರಾಗಿ ಮಾಡುತ್ತಿದ್ದಾರೆ. ಶ್ರೀಯುತರ ಅಮೂಲ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀ ಆರ್ ವೆಂಕಟೇಶ್ವರನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಅನುಜಾ ಅನಂತ ಮಿಟಾರೆ, ಅಂಗನವಾಡಿ ಮಕ್ಕಳ ಶಾಲೆ, ಬೆಳಗಾವಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್. ಶ್ರೀಮತಿ ಅನುಜಾ ಅನಂತ ಮಿಟಾರೆ. ಶ್ರೀ ಕೆ ಮನ್ಸೂರ್ ಅಹಮದ್ ಅವರು ರೆಡಿಯಾಗಿರಿ. ಶ್ರೀಮತಿ ಅನುಜಾ ಅನಂತ ಮಿಟಾರೆ ರವರು ಬೆಳಗಾವಿಯಲ್ಲಿ ಶ್ರೀ ರತ್ನಾಕರ ಮತ್ತು ಶ್ರೀಮತಿ ರೋಹಿಣಿಯವರ ಉದರದಲ್ಲಿ ಜನಿಸಿ ಡಿಪ್ಲೊಮೊ ಶಿಕ್ಷಣವನ್ನು ಮುಗಿಸಿ ಬೆಳಗಾವಿಯ ಅನಗುಳ ಅಂಗನವಾಡಿ ಶಿಕ್ಷಕಿಯಾಗಿ 15 ವರ್ಷದಿಂದ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಶಿಕ್ಷಣ ಸೇವೆಯನ್ನು ನೋಡಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಅನುಜಾ ಅನಂತ ಮಿಟಾರೆ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀ ಕೆ ಮನ್ಸೂರ್ ಅಹಮದ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹರಪನಹಳ್ಳಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಕೆ ಮನ್ಸೂರ್ ಅಹಮದ್ ರವರು ಕಂಪ್ಲಿ ಸುಬಾನಾ ಸಾಬ್ ಮತ್ತು ರಿಹಾನ ಬೀರವರ ಉದರದಲ್ಲಿ ಹರಪನಹಳ್ಳಿಯಲ್ಲಿ 1975ರಲ್ಲಿ ಜನಿಸಿ ಬಿಎ ಬಿಎಡ್ ವಿದ್ಯಾಭ್ಯಾಸವನ್ನು ಮುಗಿಸಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ 26 ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಆಶ್ರಯ ಕ್ಯಾಂಪ್, ಹರಿಹರ ರಸ್ತೆ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಸಮಾಜ ಸೇವೆ, ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.
ಶ್ರೀ ಕೆ ಮಾನ್ಸೂರ್ ಅಹಮದ್ ರವರಿಗೆ ಧನ್ಯವಾದಗಳು. ಮುಂದಿನ ಶಿಕ್ಷಕರು ರಾಮಾಲಿ ಸಾಬ್ ಹೆಚ್ ರೆಹಮನ್ ಆಲಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಪ್ಪಳ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಶ್ರೀ ರಾಮಾಲಿ ಸಾಬ್ ಹೆಚ್ ರವರು ಹೊನ್ನಾರ ಸಾಬ್ ಮತ್ತು ಫಾತಿಮಾ ಬಿ ರವರ ಉದರದಲ್ಲಿ ಹೊಸಪೇಟೆಯಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಲಿಗಿಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು 19 ವರ್ಷಗಳ ಅನುಭವ ಹೊಂದಿರುವ ಶ್ರೀಯುತರಿಗೆ ಉತ್ತಮ ಶಿಕ್ಷಕ, ಅತ್ಯುತ್ತಮ ಸೇವಾ ಪ್ರಶಸ್ತಿಗಳು ಲಭಿಸಿದೆ. ಬಡ ಮಕ್ಕಳಿಗೆ ಶಾಲೆಯ ನಂತರ ಮನೆ ಪಾಠ ಹೇಳುವುದು, ಅಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಜೊತೆಗೂಡಿ ಕೊರೋನಾ ಸಮಯದಲ್ಲಿ ಸಾರ್ವಜನಿಕರಿಗೆ ಸಹಾಯ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಪುಸ್ತಕಗಳನ್ನು ನೀಡುವುದು, ಹೀಗೆ ಶ್ರೀಯುತರ ಸಾಮಾಜಿಕ ಕಳಕಳಿ ಶಾಲೆಯ ಅಭಿವೃದ್ಧಿಗಾಗಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಇವರ ಕೊಡುಗೆಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ರಮಾಲಿ ಸಾಬ್ ಹೆಚ್ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಶಶಿಕಲಾ ಹಸಬಿ. ಶ್ರೀಮತಿ ಶಶಿಕಲಾ ಹಸಬಿ, ಹಿರೇಮನ್ನಾಪುರ ಅಂಗನವಾಡಿ ಕೇಂದ್ರ, ಕುಷ್ಟಗಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶ್ರೀಮತಿ ಶಶಿಕಲಾ ಹಸಬಿ ರವರು ಶ್ರೀಮತಿ ಶರಣಮ್ಮ ಹಸಬಿ ಮತ್ತು ಶ್ರೀ ಶರಣಪ್ಪರವರ ಸುಪುತ್ರಿಯಾಗಿ ಹಿರೇಮನ್ನಾಪುರ ಗ್ರಾಮದಲ್ಲಿ 1978ರಲ್ಲಿ ಜನಿಸಿ ಬಿಎ ಎನ್ಟಿಸಿ ವ್ಯಾಸಂಗ ಮಾಡಿ ಅಂಗನವಾಡಿ ಶಿಕ್ಷಕಿಯಾಗಿ 22 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಲೂಕಾ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳು ಮತ್ತು ಅಭಿನಂದನೆಗಳು ಲಭಿಸಿರುತ್ತವೆ. ಮಕ್ಕಳಿಗೆ ಪ್ರಾರಂಭಿಕ ಕಲಿಕಾ ಹಂತ, ಸ್ತ್ರೀ ಶಕ್ತಿ ಸಂಘಗಳ ರಚನೆ, ಗರ್ಭಿಣಿಯರಿಗೆ ಸೇವೆ, ಹೀಗೆ ಸಾಮಾಜಿಕ ಮತ್ತು ಆರೋಗ್ಯ ಸೇವೆಗಳನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಶ್ರೀಮತಿ ಶಶಿಕಲಾ ಹಸಬೀರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಜಿ ಕುಸ್ತುರ್ಜಾ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ, ಹರಪ್ಪನಹಳ್ಳಿ ತಾಲೂಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್. ಜಿ ಕುಸ್ತುರ್ಜಾ ರವರು ಜಿ ಶರೀಫ್ ಸಾಬ್ ಮತ್ತು ರಿಹಾನಬಿ ರವರ ಸುಪುತ್ರಿಯಾಗಿ 1977ರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿ ಎಂಎ ಬಿಎಡ್ ವ್ಯಾಸಂಗ ಮುಗಿಸಿ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ, ಉಚ್ಚಂಗಿದುರ್ಗ, ಹರಪ್ಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ 28 ವರ್ಷಗಳ ಸುದೀರ್ಘ ಅನುಭವ ಹೊಂದಿದ್ದು ಶ್ರೀಯುತರ ಸಮಾಜ ಸೇವೆ, ಮಕ್ಕಳ ಮೇಲಿನ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಜಿ ಕುಸ್ತುರ್ಜಾ ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶಿಕ್ಷಕರು ಶ್ರೀಮತಿ ಸಾಕಮ್ಮ ಜಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಬೆಂಗಳೂರು ದಕ್ಷಿಣ ವಲಯ. ಶ್ರೀಮತಿ ಸಾಕಮ್ಮ ಜಿ ರವರು ವೇದಿಕೆ ಮೇಲೆ ಬರಬೇಕು ಮ್ಯಾಮ್. ಶ್ರೀಮತಿ ಸಾಕಮ್ಮ ಸಿ ರವರು ಶ್ರೀಮತಿ ಕಾಳಮ್ಮ ಮತ್ತು ಶ್ರೀ ಚೌಡಪ್ಪರವರ ಸುಪುತ್ರಿಯಾಗಿ ದಾವಣಗೆರೆ ಜಿಲ್ಲೆಯ ಹೆಬ್ಬಲಗೆರೆ ಗ್ರಾಮದಲ್ಲಿ ಜನಿಸಿ ಎಂಎ ಬಿಎಡ್ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ, ಬೆಂಗಳೂರು ದಕ್ಷಿಣ ವಲಯ 3ರಲ್ಲಿ ಸತತ 30 ವರ್ಷಗಳಿಂದ ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರಿಗೆ ಶಿಕ್ಷಣ ಸೇವಾ ರತ್ನ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಹಾಗೂ ಅಭಿನಂದನಾ ಪತ್ರಗಳು ಲಭಿಸಿದೆ. ಶ್ರೀಯುತರ ಸಮಾಜ ಸೇವೆ, ಶಾಲಾ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಸುವಲ್ಲಿ ಇವರ ಪ್ರಾಮಾಣಿಕ ಪ್ರಯತ್ನವನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.